ನಾನು ಸರ್ವೆ ಮಾಡಿಸ್ದೆ. ನಾನು ಅದಕ್ಕೆ ಹೇಳಿದೆ, ಜನ ಅಭಿಪ್ರಾಯ ನಿನಕಿನ್ನ ಸ್ವಲ್ಪ ಉದಿಂಗೆ ಹೊಸ ಮುಖ ಅಂತ ಕೇಳ್ತಾ ತರಲಿಲ್ವಲ್ಲ. ನೀನು ತಾಳ್ಮೆಯಿಂದವರು ಲೋಕಸಭೆ ಎಲೆಕ್ಷನ್ ಬರ್ತದೆ, ಕಾಂಗ್ರೆಸ್ ಅಧ್ಯಕ್ಷನ್ ಮಾಡ್ತೀನಿ, ಲೋಕಸಭೆಗೆ ಟಿಕೆಟ್ ಕೊಡೋಣ, ನಿಮ್ ದೊಡ್ಡಪ್ಪನ ಗೌರವನ ಉಳಿಸೋಣ. ನೀನು ರಕ್ತ ಹಚ್ಕೊಂಡು ಹುಟ್ಟಿರ್ಬೋದು, ನಾನು ಅವರ ರಾಜಕಾರಣ ಬದುಕಿನಲ್ಲಿ ನಾನು ಜೊತೆ ಹುಟ್ಟಿದ್ದೇನೆ, ಇದನ್ನು ನನಗೂ ಅರಿವಿದೆ ಅನ್ನೋ ಮಾತನ್ನು ನಾನು ಈ ಮಾತನ್ನ ಅದೆಲ್ಲ ಮಾಡಕ್ ಹೋಗ್ಬೇಡ, ಹಾಳು ಮಾಡಕ್ ಹೋಗ್ಬೇಡ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಇನಿಷಿಯೇಟಿವ್ ಜನ ಕೇಳ್ಬೇಕು. ಎಲ್ಲ ತೆರಗಳ ತರ ನೀವೆಲ್ಲ ಕಿರ್ಚಿ ಹಾಳು ಮಾಡಕ್ ಹೋಗ್ಬೇಡಿ. ನೀವು ಮೈಕ್ ನ ತೂಲ್ ಬಿಸಾಕ್ಬಿಟ್ಟು ಹೋಗ್ತೀನ. ತಾಳ್ಮೆಯಿಂದ ಇರಬೇಕು. ನೀನ್ ಯಾವ್ದೋ ಪೇಪರ್ ಗಿಪರ್ ಹೊಡೆದೆಲ್ಲ ಮಾಡಬಾರ್ದು. ನಾನು ಗುರುಚರಣೆಗೆ ಗಿರಿಗೆ ಹೇಳ್ದಂಗೆ ಹೇಳಿದೆ, ನನ್ನ ತಮ್ಮನ ತರ ಕುಂಡಿಸ್ಕೊಂಡು ಬೇಡಪ್ಪ, ಇವತ್ತು ಏನ್ ತಮ್ಮಣ್ಣ ಇದ್ದಾರೆ, ಮಾದೇಗೌಡರು ಮನೆ ಕೊಡಿಸಿದ್ರು, ಎಸ್.ಎಂ. ಕೃಷ್ಣ ಕ್ಷೇತ್ರ ಕಿತ್ಕೊಂಡ್ರು, ಮುಂದಕ್ಕೆ ನಿನ್ ಹೋರಾಟ ಏನು ಅಂತ ಕೇಳಿದೆ. ನನ್ನ ಹೋರಾಟ ತಮ್ಮಣ್ಣನ ಸೋಸದೆ ನನ್ನ ಹೋರಾಟ ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ಈ ತರ ಪರಿಸ್ಥಿತಿ ಇದೆ, ಈ ರೀತಿ ತೀರ್ಮಾನ ಮಾಡ್ಕೊಳ್ಬೇಕು ಅಂತೇಳಿ. ಆಯ್ತು, ನಾನು ಮನೇಲಿ ಇದ್ದು ಬಿಡ್ತೀನಿ ಅಂತ ಅಂದ. ಮನೇಲಿ ಇರಬೇಡ, ನಿನ್ನ ಪಕ್ಷದಲ್ಲಿ ಇರಬೇಕು, ಪಕ್ಷ ನಿನ್ನ ಗುಡಿಸ್ತದೆ. ಹಿಂದೆ ಎಸ್.ಎಂ. ಕೃಷ್ಣರವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟಿರಲಿಲ್ಲ. ನಾನು ಎಸ್.ಎಂ. ಕೃಷ್ಣರವರ ರಾಜಕೀಯ ಬದುಕಿನಲ್ಲಿ ನಾನೊಬ್ಬ ಭಾಗಿತಾನೆ, ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಇವತ್ತು ಒಂದು ದೊಡ್ಡ ತಪ್ಪು ನಿರ್ಧಾರ. ನಾನು ಕೊನೆ ಹೇಳಿದೆ, ದಳಕ್ ಹೋಗ್ತಾ ಇದ್ದೇನೆ ಅಂತ ಮೆಸೇಜ್ ಬಂತು. ನೀನ್ ಏನ್ ಮಾಡಿದ್ರು ಚಿಂತೆ ಇಲ್ಲ, ನಿಮ್ ದೊಡ್ಡಪ್ಪ ಕೆಟ್ಟ ತರಬೇಡ, ನೀನು ಮಾರ್ಕೊಳಕ್ ಹೋಗ್ಬೇಡ, ನೀನು ವಾಪಸ್ಸು ಸುಮ್ನೆ ಮನೇಲಿ ಯಾರು ಇದ್ದು ಕಾಂಗ್ರೆಸ್ಗೆ ನಾನು ಇರ್ಬೇಕು ಅಂತ ಹೇಳಿದೆ. ಇವತ್ತು ನನಗೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ, ತಾಯಿ ಹೆಂಡತಿ ಈತ ಎಲ್ಲ ಕರ್ಕೊಂಡು ಯಾರು ಆ ಕುಟುಂಬವನ್ನ ಮುಗಿಸ್ಬೇಕು ಅಂತ ಹೇಳಿ ಹೊರಟಿದ್ರು, ಅವರ ಜೊತೆಲಿ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ನಾನು ಸರ್ವೆ ಮಾಡಿಸ್ದೆ. ನಾನು ಅದಕ್ಕೆ ಹೇಳಿದೆ, ಜನ ಅಭಿಪ್ರಾಯ ನಿನಕಿನ್ನ ಸ್ವಲ್ಪ ಉದಿಂಗೆ ಹೊಸ ಮುಖ ಅಂತ ಕೇಳ್ತಾ ತರಲಿಲ್ವಲ್ಲ. ನೀನು ತಾಳ್ಮೆಯಿಂದವರು ಲೋಕಸಭೆ ಎಲೆಕ್ಷನ್ ಬರ್ತದೆ, ಕಾಂಗ್ರೆಸ್ ಅಧ್ಯಕ್ಷನ್ ಮಾಡ್ತೀನಿ, ಲೋಕಸಭೆಗೆ ಟಿಕೆಟ್ ಕೊಡೋಣ, ನಿಮ್ ದೊಡ್ಡಪ್ಪನ ಗೌರವನ ಉಳಿಸೋಣ. ನೀನು ರಕ್ತ ಹಚ್ಕೊಂಡು ಹುಟ್ಟಿರ್ಬೋದು, ನಾನು ಅವರ ರಾಜಕಾರಣ ಬದುಕಿನಲ್ಲಿ ನಾನು ಜೊತೆ ಹುಟ್ಟಿದ್ದೇನೆ, ಇದನ್ನು ನನಗೂ ಅರಿವಿದೆ ಅನ್ನೋ ಮಾತನ್ನು ನಾನು ಈ ಮಾತನ್ನ ಅದೆಲ್ಲ ಮಾಡಕ್ ಹೋಗ್ಬೇಡ, ಹಾಳು ಮಾಡಕ್ ಹೋಗ್ಬೇಡ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಇನಿಷಿಯೇಟಿವ್ ಜನ ಕೇಳ್ಬೇಕು. ಎಲ್ಲ ತೆರಗಳ ತರ ನೀವೆಲ್ಲ ಕಿರ್ಚಿ ಹಾಳು ಮಾಡಕ್ ಹೋಗ್ಬೇಡಿ. ನೀವು ಮೈಕ್ ನ ತೂಲ್ ಬಿಸಾಕ್ಬಿಟ್ಟು ಹೋಗ್ತೀನ. ತಾಳ್ಮೆಯಿಂದ ಇರಬೇಕು. ನೀನ್ ಯಾವ್ದೋ ಪೇಪರ್ ಗಿಪರ್ ಹೊಡೆದೆಲ್ಲ ಮಾಡಬಾರ್ದು. ನಾನು ಗುರುಚರಣೆಗೆ ಗಿರಿಗೆ ಹೇಳ್ದಂಗೆ ಹೇಳಿದೆ, ನನ್ನ ತಮ್ಮನ ತರ ಕುಂಡಿಸ್ಕೊಂಡು ಬೇಡಪ್ಪ, ಇವತ್ತು ಏನ್ ತಮ್ಮಣ್ಣ ಇದ್ದಾರೆ, ಮಾದೇಗೌಡರು ಮನೆ ಕೊಡಿಸಿದ್ರು, ಎಸ್.ಎಂ. ಕೃಷ್ಣ ಕ್ಷೇತ್ರ ಕಿತ್ಕೊಂಡ್ರು, ಮುಂದಕ್ಕೆ ನಿನ್ ಹೋರಾಟ ಏನು ಅಂತ ಕೇಳಿದೆ. ನನ್ನ ಹೋರಾಟ ತಮ್ಮಣ್ಣನ ಸೋಸದೆ ನನ್ನ ಹೋರಾಟ ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ಈ ತರ ಪರಿಸ್ಥಿತಿ ಇದೆ, ಈ ರೀತಿ ತೀರ್ಮಾನ ಮಾಡ್ಕೊಳ್ಬೇಕು ಅಂತೇಳಿ. ಆಯ್ತು, ನಾನು ಮನೇಲಿ ಇದ್ದು ಬಿಡ್ತೀನಿ ಅಂತ ಅಂದ. ಮನೇಲಿ ಇರಬೇಡ, ನಿನ್ನ ಪಕ್ಷದಲ್ಲಿ ಇರಬೇಕು, ಪಕ್ಷ ನಿನ್ನ ಗುಡಿಸ್ತದೆ. ಹಿಂದೆ ಎಸ್.ಎಂ. ಕೃಷ್ಣರವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟಿರಲಿಲ್ಲ. ನಾನು ಎಸ್.ಎಂ. ಕೃಷ್ಣರವರ ರಾಜಕೀಯ ಬದುಕಿನಲ್ಲಿ ನಾನೊಬ್ಬ ಭಾಗಿತಾನೆ, ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಇವತ್ತು ಒಂದು ದೊಡ್ಡ ತಪ್ಪು ನಿರ್ಧಾರ. ನಾನು ಕೊನೆ ಹೇಳಿದೆ, ದಳಕ್ ಹೋಗ್ತಾ ಇದ್ದೇನೆ ಅಂತ ಮೆಸೇಜ್ ಬಂತು. ನೀನ್ ಏನ್ ಮಾಡಿದ್ರು ಚಿಂತೆ ಇಲ್ಲ, ನಿಮ್ ದೊಡ್ಡಪ್ಪ ಕೆಟ್ಟ ತರಬೇಡ, ನೀನು ಮಾರ್ಕೊಳಕ್ ಹೋಗ್ಬೇಡ, ನೀನು ವಾಪಸ್ಸು ಸುಮ್ನೆ ಮನೇಲಿ ಯಾರು ಇದ್ದು ಕಾಂಗ್ರೆಸ್ಗೆ ನಾನು ಇರ್ಬೇಕು ಅಂತ ಹೇಳಿದೆ. ಇವತ್ತು ನನಗೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ, ತಾಯಿ ಹೆಂಡತಿ ಈತ ಎಲ್ಲ ಕರ್ಕೊಂಡು ಯಾರು ಆ ಕುಟುಂಬವನ್ನ ಮುಗಿಸ್ಬೇಕು ಅಂತ ಹೇಳಿ ಹೊರಟಿದ್ರು, ಅವರ ಜೊತೆಲಿ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ.